ಹುಬ್ಬಳ್ಳಿಯಲ್ಲಿ ಮಾನ್ಯ ಮರ್ಯಾದಾ ಹತ್ಯೆ ಪ್ರಕರಣ. ಒಟ್ಟು 34 ಜನರ ವಿರುದ್ಧ ದೂರು ನೀಡಿರುವ ವಿವೇಕಾನಂದ ಅನ್ಯ ಜಾತಿಯ ಯುವಕನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ತಂದೆನೇ ತನ್ನ ಮಗಳನ್ನ ಹತ್ಯೆ ಮಾಡಿದಂತಹ ಪ್ರಕರಣ ಇದು. ಇದೀಗ ಮಾನ್ಯಾಳ ಕೈ ಹಿಡಿದಂತಹ ಯುವಕ ವಿವೇಕಾನಂದ ಒಟ್ಟು 34 ಜನರ ವಿರುದ್ಧ ದೂರು ನೀಡಿದ್ದಾನೆ. ಮಾನ್ಯಾಳನ್ನ ಪ್ರೀತಿಸಿ ಮದುವೆಯಾಗಿದ್ದ ವಿವೇಕಾನಂದ ಡಿಸೆಂಬರ್ 21ರಂದು ಮಗಳನ್ನ ಕೊಲೆ ಮಾಡಿದ್ದ ತಂದೆ. ಇನ್ನು 20 ಅಪರಿಚಿತ ಆರೋಪಿಗಳು ಇದ್ದಾರೆ ಅಂತ ಹೇಳಿ ದೂರಿನಲ್ಲಿ ವಿವೇಕಾನಂದ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 3ರನ್ನ ಬಂಧಿಸಿದ್ದಾರೆ. ಮಾನ್ಯ ತಂದೆ ಪ್ರಕಾಶ್ ಗೌಡ, ಈರಣ್ಣ ಗೌಡ, ಅರುಣ್ ಬಂಧನವಾಗಿದೆ. ಉಳಿದವರಿಗಾಗಿ ಅಂದ್ರೆ ವಿವೇಕಾನಂದ ಯಾರ್ಯಾರ ಬಗ್ಗೆ ದೂರು ಕೊಟ್ಟಿದ್ದಾನೋ ಅಪರಿಚಿತರು ಅಂತ ಹೇಳಿ ಅವರಿಗೋಸ್ಕರ ಹುಡುಕಾಟವನ್ನ ಪೊಲೀಸರು ನಡೆಸಿದ್ದಾರೆ. 6 ತಿಂಗಳ ಗರ್ಭಿಣಿ ಬೇರೆ, ಆಕೆಯನ್ನ ಕೊಂದಿದ್ರು. ಈರಣ್ಣ ಗೌಡ ಸೇರಿದಂತೆ 3. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. 6 ತಿಂಗಳ ಗರ್ಭಿಣಿ ಅನ್ನೋದನ್ನು ಕಾಣದೆ, ತನ್ನ ಮಗಳು ಅನ್ನೋದನ್ನ ಕಾಣದೆ ಭೀಕರವಾಗಿ ಮಾನ್ಯಾಳ ಹತ್ಯೆ ಮಾಡಿದಂತಹ ತಂದೆ ಜಾತಿ ಬೇರೆ ಅನ್ನೋ ಕಾರಣಕ್ಕೆ ಈಗ ವಿವೇಕಾನಂದ ದೂರು ಕೊಟ್ಟಿದ್ದಾನೆ. ಯಾರ್ಯಾರ ಬಗ್ಗೆ ದೂರು ಕೊಟ್ಟಿದ್ದಾನೆ, ಯಾರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾನೆ ಆತ ಅಂತ? ಮಧುಶ್ರೀ, ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಒಂದು ಘಟನೆ ನಡೆದಿತ್ತು. ಮಗಳು ಪ್ರೀತಿಸಿ ಅನ್ಯ ಜಾತಿಯ ಯುವಕನನ್ನ ಮದುವೆ ಆಗಿದ್ದಾಳೆ ಅಂತೇಳಿ ಒಂದು ಕೋಪಗೊಂಡು ಸ್ವತಃ ತಂದೆಯ 6 ತಿಂಗಳ ಗರ್ಭಿಣಿ ಪುತ್ರಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಏನು ಕೊಲೆಯಾದಂತಹ ಮಾನ್ಯಾಳ ಪತಿ ವಿವೇಕಾನಂದ ದೂರನ್ನ ಕೂಡ ನೀಡಿರುವಂತದ್ದು. 14 ಜನರ ಸ್ಪಷ್ಟವಾದಂತಹ ಹೆಸರನ್ನ ಉಲ್ಲೇಖಿಸಿ ದೂರನ್ನ ನೀಡಿದ್ರೆ ಇನ್ನೂ ಕೂಡ 20ಕ್ಕೂ ಹೆಚ್ಚು ಜನರು ಈ ಒಂದು ಘಟನೆಯಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದು ದೂರನ್ನ ನೀಡಿರುವಂತದ್ದು. ದೂರನೆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಕೊಲೆ ಮಾಡಿದಂತ ಮಾನ್ಯಾಳ ತಂದೆ ಪ್ರಕಾಶ್ ಗೌಡ, ಸಂಬಂಧಿಗಳಾದ ಈರಣ್ಣ ಗೌಡ ಮತ್ತು ಅರುಣ್ ಅನ್ನೋ 3ರನ್ನ ಈಗಾಗಲೇ ಬಂಧಿಸಿರುವಂತದ್ದು. ಇನ್ನುಳಿದವರಂತಂದ್ರೆ ಈ ಪ್ರಕಾಶ್ ಗೌಡನ ಪತ್ನಿ, ಮಕ್ಕಳು ಮತ್ತು ಸಂಬಂಧಿಗಳಿದ್ದಾರೆ. ಘಟನೆ ನಡೆದಿರಂತ ಅವರೆಲ್ಲರೂ ಕೂಡ ಈಗ ತಲೆಮರೆಸಿಕೊಂಡಿದ್ದು, ಅವರಿಗೋಸ್ಕರ ಕೂಡ ಹುಡುಕಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಪ್ರಕರಣ ತನಿಖೆಗಾಗಿ ವಿಶೇಷ ತಂಡವನ್ನು ಕೂಡ ಧಾರವಾಡ SP ಗುಂಜನಾರಿ ಅವರು ನೇಮಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಘಟನೆಗೆ ಏನು ಕಾರಣ ಪ್ರಮುಖವಾಗಿ ಅನ್ನೋದ್ರ ಸೇರಿದಂತೆ ಮರ್ಯಾದಾ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಲಿಕ್ಕೆ ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಸಂಜಯ್ ತಮ್ಮ ಮಾಹಿತಿಗಾಗಿ. ಶಾಸಕ ಭೈರತಿ ಬಸವರಾಜ್ ಬಂಧನವ ಅಥವಾ ಬೇಲ? ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಇವತ್ತು ಭೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಯಾಗುತ್ತೆ. ಇವತ್ತು ಆಕ್ಷೇಪಣೆ ಸಲ್ಲಿಸಲಿರುವ ಸಿಐಡಿ ಪರ ವಕೀಲರು ಆಕ್ಷೇಪಣೆಯ ಬಳಿಕ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಕೋರ್ಟ್ ಆದೇಶದ ಮೇರೆ ಇದೀಗ ಭೈರತಿ ಬಸವರಾಜ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಬಂಧನ ಭೀತಿಯಿಂದ ಅಜ್ಞಾತ ಸ್ಥಳದಲ್ಲಿ ಭೈರತಿ ಬಸವರಾಜ್ ಅವರಿದ್ದಾರೆ. ಅವರ ಹುಡುಕಾಟದಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ. ತಂಡ ರಚನೆಯಾಗಿದೆ. ಇದರ ಬೆನ್ನಲ್ಲೇ ಅವರು ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರಲ್ಲ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಆ ಅರ್ಜಿ ವಿಚಾರಣೆಗೆ ಬರುತ್ತೆ. ಹಾಗಾಗಿ ಅವರ ಬಂಧನ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋ ಕುತೂಹಲ ಇದೆ.